ಹಾಯ್ ಎಲ್ರಿಗೂ ನಮಸ್ಕಾರ ರೀ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕ ಕಡೆ ಮಾಡುವಂಥದ್ದು ಉಳ್ಳಾಗಡ್ಡಿ ಖಾರನ ಹೆಂಗೆ ಮಾಡಬೇಕು ಅಂಥೇಳಿ ತೋರಿಸ್ಲತ್ತಿದ್ದಾರೆ. ಇದು ನೋಡಿರಿ, ರೊಟ್ಟಿ ಚಪಾತಿ ಅನ್ನ ಸರಿ ಎಲ್ಲದ್ರ ಸರಿ ಚಂದ ಹತ್ತದ. ಎಲ್ಲದಕ್ಕಿಂತ ರೊಟ್ಟಿ ಸರಿ ಭಾಳ ಮಸ್ತ್ ಹತ್ತದ ನೋಡಿರಿ. ಜೋಳದ ರೊಟ್ಟಿ ಸರಿ, ಜೋಳದ ರೊಟ್ಟಿ ಮೊಸರು ಮತ್ತು ಉಳ್ಳಾಗಡ್ಡಿ ಖಾರ ಭಾಳ ಮಸ್ತ್ ಹತ್ತದ. ಮತ್ತು ಇದು ಮಾಡ್ಲಿಕ್ಕೂ ಈಸಿನೂ ಮತ್ತು ಟೇಸ್ಟಿನೂ ಇರ್ತದೆ. ಇದು ಹೆಂಗೆ ಮಾಡ್ಬೇಕಂತೇಳಿ ನೋಡೋರು ಬರ್ರಿ. ಇಲ್ಲಿ ನಾನು ಇದು ಉಳ್ಳಾಗಡ್ಡಿ ಖಾರ ಮಾಡ್ಲಿಕ್ಕೆ ಒಂದು ಬಟ್ಟಲಷ್ಟು ಮಾನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ರೀ. ಮ್ಯಾಗಿನ ಸಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೆ. ಇಲ್ಲಿ ಕಲ್ಮಿ ಮಾನ್ಕಾಯಿ ತೊಗೊಂಡಿದ್ದಾನೆ. ಇವು ಹುಳಿ ಕಮ್ಮಿ ಇರ್ತವೆ, ಅದಕ್ಕೆ ಭಾಳ ತೊಗೊಂಡಿದ್ದೆ ನಾನು. ಜಾಸ್ತಿ ಉಳಿದಿನ ಮಾನ್ಕಾಯಿ ತೊಗೊಂಡ್ರೆ ಥೋಡೆ ತೊಗೋರಿ. ಮತ್ತು ಇಲ್ಲಿ ಒಂದು 4 ಉಳ್ಳಾಗಡ್ಡಿ ಬಾರಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಬಾರಿ ಕಟ್ ಮಾಡಿ ಇಟ್ಕೋರಿ. ಇಲ್ಲಿ ಈಗ ನಾನು ಏನು ಮಾಡತ್ತಿದ್ದೆ, 1 ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೆ ನೋಡಿರಿ. ಈಗ ಕಲ್ಬತ್ತಿನ ಹಾಕಿ ಕುಟ್ಕೊಳತ್ತಿದ್ದೆ ನಾನು. ಪೂರ್ತಿ ಬಾರಿಕೇನು ಕುಟ್ಕೋಬೇಕಂತ ಏನಿಲ್ಲ ರೀ. ಇಲ್ಲಿ ದಮ್ಮ ಕುಟ್ಕೊಂಡ್ರೂ ಬರ್ತದೆ. ಹಿಂಗೆ ಇಷ್ಟ ಆದ್ರೆ ನೋಡಿರಿ ಸಾಕು. ಈಗ ಇದ್ರಾಗೆ ಏನು ಮಾಡ್ಬೇಕ್ರಿ, ನಾವು ಖಾರನೂ ಹಾಕೋಬೇಕು. ಇಲ್ಲಿ ಕೆಂಪನ ಖಾರ ತೊಗೊಂಡಿದ್ದೆ ನಾನು. 2 ಚಮಚದಷ್ಟು ಖಾರ ತೊಗೊಂಡಿದ್ದೆ, ಅದನ್ನು ಈ ಕಲ್ಬತ್ತಿನಾಗೆ ಹಾಕೊಳತ್ತಿದ್ದೆ. ಮತ್ತು ಇಲ್ಲಿ ಉಪ್ಪು ತೊಗೊಂಡಿದ್ದೆ ನೋಡಿರಿ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೋರಿ ನೀವು. ಉಪ್ಪು ಹೆಚ್ಚಿಗೆ ಉಂಬೋರಾದ್ರೆ ಹೆಚ್ಚಿಗೆ ತೊಗೋರಿ, ಕಡಿಮೆ ಉಂಬೋರಾದ್ರೆ ಕಮ್ಮಿ ತೊಗೋರಿ. ಈ ಉಪ್ಪು ಹಾಕ್ಕೊಂಡು ಉಪ್ಪು ಖಾರ ಜೀರಿಗೆ ಏನು ಮಾಡ್ತಿದ್ದೆ ನಾನು ಚೆಂದ ಕುಟ್ಕೊಳತ್ತಿದ್ದೆ, ಎಲ್ಲ ಮಿಕ್ಸ್ ಆಗಬೇಕಂತೇಳಿ. ಈಗ ಅದ್ರಾಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ ಮಾವಿನಕಾಯಿ. ಇದು ಕಲ್ಮಿ ಮಾವಿನಕಾಯಿ ಅದ ನೋಡಿರಿ, ಹುಳಿ ಕಮ್ಮಿ ಇರ್ತದೆ. ಇದು ನೀವು ಹುಳಿ ಮಾವಿನಕಾಯಿ ತೊಗೊಂಡ್ರೂ ಬರ್ತದೆ. ಈಗ ಕಟ್ ಮಾಡಿದ ಮಾವಿನಕಾಯಿ ಕಲ್ಬತ್ತಿನಾಗೆ ಹಾಕ್ಕೊಂಡು ಚೆಂದ ಬಾರೀಕು ಆಗಸ್ತನ ಕುಟ್ಕೋರಿ. ಕಲ್ಬತ್ತಿಲ್ಲಪ್ಪ ನಮ್ಮಲ್ಲಿ, ಇದು ಯಾರು ಕುಟ್ಟಬೇಕು ಇದ್ದರು ಭೀ ಅಂತಂಬೋರು ಮಿಕ್ಸಿದಾಗ ಕುಟ್ಕೊಂಡ್ರೂ ಬರ್ತದೆ ನೋಡಿರಿ. ಉಪ್ಪು ಖಾರ ಜೀರಿಗೆ ಮತ್ತು ಮಾವಿನಕಾಯಿ ಬಾರಿಗೆ ಮಿಕ್ಸಿದಾಗ ಕುಟ್ಕೊಂಡು ಅದರ ಉಳ್ಳಾಗಡ್ಡಿ ಕದಲಿಸ್ಕೊಂಡ್ರೂ ಬರ್ತದೆ. ಈಗ ನಮ್ಮದು ಬಾರೀಕ್ ಆಗ್ಯದ ನೋಡಿರಿ ಮಾವಿನಕಾಯಿ ಖಾರ. ಪೂರ್ತಿ ಬಾರೀಕ್ ಆಗ್ಬೇಕಂತ ಏನಿಲ್ಲ ರೀ, ಜರ ದಮ್ ಇದ್ರೂ ಭೀ ನಡೀತದೆ. ಹಿಂಗಾಗ್ಯದ ನೋಡಿರಿ. ಈಗ ಏನು ಮಾಡ್ಬೇಕ್ರಿ, ನಾವು ಬಾರೀಕ್ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ ಉಳ್ಳಾಗಡ್ಡಿ. ಅದರ ಈಗ ನೀರು ಹಾಕಿ ಚೆಂದ ತೊಳ್ಕೊಬೇಕ್ರಿ. ಅವು ಉಳ್ಳಾಗಡ್ಡಿ ಅವು ಬಿಡಿ ಬಿಡಿ ಆಗಬೇಕು. ಉಳ್ಳಾಗಡ್ಡಿ ಮೆತ್ಕೊಂಡಿದ್ದು ಇರ್ತಾವಲ್ಲ ರೀ, ಅವು ಚೆಂದ ಉದುರು ಆಗಬೇಕು. ಈಗ ಅವೆಲ್ಲ ನೀರು ಹಿಂಡಿ ಏನು ಮಾಡತ್ತಿದ್ದೆ ನಾನು, ಉಳ್ಳಾಗಡ್ಡಿ ಎಲ್ಲ ತೆಕ್ಕೊಲತ್ತಿದ್ದೆ ನೋಡಿರಿ. ತೆಕ್ಕೊಂಡು ಈಗ ಏನು ಮಾಡತ್ತಿದ್ದೆ ನಾನು, ಈಗ ಕುಟ್ಕೊಂಡು ಇಟ್ಕೊಂಡಿದ್ದೆ ನೋಡಿರಿ ಖಾರ. ಅದೇ ಕಲ್ಬತ್ತಿನಾಗ ಖಾರ ಮತ್ತು ಖಾರದಾಗೆ ನಾನು ಉಳ್ಳಾಗಡ್ಡಿನೂ ಹಾಕ್ಲತ್ತಿದ್ದೆ ನಾನು. ಹಾಕಿ ಒಂದು ಥೋಡೆ ಕುಟ್ಕೋಬೇಕ್ರಿ. ಪೂರ್ತಿ ಜೋರು ಹಾಕಿ ಏನು ಕುಟ್ಕೋಬೇಡ್ರಿ, ಹಿಂಗೆ ಹಳ್ಳು ಕುಟ್ಕೋರಿ. ಯಾಕಂದ್ರೆ ಅದು ಟೇಸ್ಟ್ ಚೆಂದ ಬರ್ತದೆ, ಅದು ಕಲ್ಬತ್ತಿನಾಗ ಕುಟ್ಟಿಂದ ಅಂಥೇಳಿ. ನೀವು ಮಿಕ್ಸಿದಾಗ ಕುಟ್ಕೊಂಡ್ರೆ ಏನು ಮಾಡಿರಿ, ಉಳ್ಳಾಗಡ್ಡಿದಾಗೆ ಡೈರೆಕ್ಟ್ ಅದು ಖಾರ ಹಾಕಿ ಚಮಚಲಿಂದ ಮಿಕ್ಸ್ ಮಾಡ್ಕೊಂಡ್ರೂ ಬರ್ತದೆ. ಇಲ್ಲಿ ನಾನು ಕಲ್ಬತ್ತಿನ ಕುಟ್ಲತ್ತಿದ್ದೆ ಅಂಥೇಳಿ ಅದು ಉಳ್ಳಾಗಡ್ಡಿನೂ ಹಾಗೆ ಉಳ್ಳಾಗಡ್ಡಿ ಹಾಕಿ ಹಾಗೆ ಥೊಡೆ ಕುಟ್ಕೊಂಡು ಈಗ ತೆಕ್ಕೊಂಡಿದ್ದೆ ನೋಡಿರಿ. ಹಾಗೆ ನಮ್ದು ಖಾರ ಇದು ಹಾಗೆ ಉಂಡ್ರೂ ಭಾಳ ಮಸ್ತ್ ಹತ್ತದ ರೀ. ಮತ್ತು ಮ್ಯಾಗಿನ ಹಸಿ ಎಣ್ಣೆ ಹಾಕ್ಕೊಂಡು ಉಂಡ್ರೂ ಭೀ ಬರ್ತದೆ. ಮತ್ತು ಹಿಂಗೆ ಫೋಣಿ ಕೊಟ್ಕೊಂಡ್ರೂ ಚೆಂದ ಹತ್ತದ ನೋಡಿರಿ ಮ್ಯಾಗಿಂದ ಒಗ್ಗರಣೆ ಹಾಕಿದ್ರೆ. ಇಲ್ಲಿ ನಾನು ಫೋಣಿ ಕೊಡ್ಲಿಕ್ಕೆ ಏನು ಮಾಡಿದೆ, 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ ರೀ. ಎಣ್ಣೆ ಗರಮ್ ಆಗಿನ ಮ್ಯಾಗ ಏನು ಮಾಡಿದೆ ನಾನು, ಒಂದು ಅರ್ಧ ಚಮಚದಷ್ಟು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೆ ನೋಡಿರಿ. ಸಾಸಿವೆ ಜೀರಿಗೆ ಹಿಂಗೆ ಚಟಪಟ ಅರ್ಲತ್ತಿನ ಮ್ಯಾಗ ಏನು ಮಾಡಿದೆ, ಬೆಳಗಡ್ಡಿ ಹಾಕ್ಕೊಂಡಿದ್ದೆ ನೋಡಿರಿ. ಬೆಳಗಡ್ಡಿ ಆಪ್ಷನಲ್ ರೀ, ಇಷ್ಟ ಇದ್ದವ್ರು ಹಾಕೋರು ಇಲ್ದಿರಿಲ್ಲ. ನಾನು ಇನ್ನು ಚಂದ ಟೇಸ್ಟ್ ಬರ್ತದೆ ಅಂಥೇಳಿ ಬೆಳಗಡ್ಡಿನ ಹಾಕಿದೆ. ಹಾಕಿ ಈಗ ಬೆಳಗಡ್ಡಿ ಸ್ವಲ್ಪ ಕೆಂಪು ಆಗಸ್ತಾನೆ ಏನು ಮಾಡಿರಿ, ಅದಕ್ಕೆ ಚಮಚ ಆಡಿಸಿ ಮತ್ತು ಕರಿಬೇವನ್ನ ಹಾಕಿರಿ ಅದ್ರಾಗ. ಈಗ ಬೆಳಗಡ್ಡಿ ಜರ ಕೆಂಪು ಆಗ್ಯಾವ ನಮ್ಮದು. ಈಗ ನಾವು ಗ್ಯಾಸ್ ಆಫ್ ಮಾಡಿ ಏನು ಮಾಡ್ಬೇಕ್ರಿ, ಅದು ನಾವು ಉಳ್ಳಾಗಡ್ಡಿ ಖಾರ ಏನು ಕುಟ್ಟಿ ತೆಗೆದಿಟ್ಕೊಂಡಿದ್ದೇವೆ ನೋಡಿರಿ, ಅದ್ರಾಗ ಇದು ಹಾಕಿರಿ ಎಣ್ಣೆ. ಗರಮ್ ಇದ್ದಿನಾಗೆ ಎಣ್ಣೆ ಹಾಕಿ ಚೆಂದ ಮಿಕ್ಸ್ ಮಾಡಿರಿ ಅಂತಂದ್ರೆ ಆಯ್ತು ನೋಡಿರಿ, ನಮ್ದು ಉಳ್ಳಾಗಡ್ಡಿ ಖಾರ ರೆಡಿ ಆಯಿತು. ಇದು ನೋಡಿರಿ ರೊಟ್ಟಿ ಚಪಾತಿ ಮತ್ತು ಅನ್ನ ಸರಿನೂ ಚೆಂದ ಹತ್ತದ. ನೀವು ಒಂದು ಸರ್ತಿ ಟ್ರೈ ಮಾಡಿ ಮತ್ತು ಹೆಂಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಗೆ ಏನು ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮರೆಯಲ್ಗಪ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.